ರೇವಣ್ಣಗೆ ಎದುರಾಗುತ್ತಾ ಸಂಕಷ್ಟ. ಎಚ್ಎಂ ರೇವಣ್ಣ ವಿರುದ್ಧ ದೂರು ನೀಡಿದ್ದಾರೆ ನಂದಿನಿ ನಾಗರಾಜ್. ತಮ್ಮ ಮೇಲೆ ರೇವಣ್ಣ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಮಹಿಳೆ. ಜಾತಿ ನಿಂದನೆ ಮಾಡಿದ್ದಾರೆ ಅಂತ ನಂದಿನಿ ನಾಗರಾಜ್ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಎಚ್ಎಂ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತಾ ಅಂತ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಸಿದ್ದಾರೆ ನಂದಿನಿ ನಾಗರಾಜ್. ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದು ಸಾಬೀತಾದ್ರೆ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಎಚ್ಎಂ ರೇವಣ್ಣ ಅವರು ಈಗ ಸಂಕಷ್ಟದಲ್ಲಿದ್ದಾರಾ ಅಂತ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರು ಕರ್ನಾಟಕ ರಾಜ್ಯ ಖಾತ್ರಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಾಜಿ ಸಚಿವರು ಆ ಸ್ಥಾನಕ್ಕೂ ಕೂಡ ಕುತ್ತು ಬರೋ ಸಾಧ್ಯತೆ ಇದೆ. ಈ ಪ್ರಕರಣದಿಂದಾಗಿ ಎಂಎಲ್ಸಿ ಸ್ಥಾನವೂ ಕೂಡ ಕೈತಪ್ಪೋ ಸಾಧ್ಯತೆ ಇದೆ. ದಲಿತ ಮಹಿಳೆ ಮೇಲಿನ ಹಲ್ಲೆ ಸಾಬೀತಾಯಿತು ಅಂದ್ರೆ ಕಾನೂನು ಸಂಕಷ್ಟ, ಅಟ್ರಾಸಿಟಿ ಕೇಸ್ ಇವರ ವಿರುದ್ಧ ದಾಖಲಾಗುವಂತ ಸಾಧ್ಯತೆ. ಬಟ್ ಎಚ್ಎಂ ರೇವಣ್ಣ ಹೇಳ್ತಾರೆ, ನಾನು ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ. ಆ ಮಹಿಳೆ ವಿಡಿಯೋ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ವಿಡಿಯೋ ಮಾಡಬೇಡ ಅಂತ ತಳ್ಳಿದ್ದು ನಿಜ. ಆಕೆ 1 ಲಕ್ಷ ಫೋನ್ ಪೇ ಅಲ್ಲಿ ಹಣ ಪಡೆದಿದ್ದಾಳೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರಿ ಅಂತ ಎಚ್ಎಂ ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಇವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ. ದಲಿತ ಮಹಿಳೆಯನ್ನ ನಿಂದಿಸಿದ್ರು ಅನ್ನುವಂತ ಕಾರಣಕ್ಕೆ ನೋಡಿ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಒಂದು ನಿಮಿಷ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಎಚ್ಎಂ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ಮತ್ತೊಂದು ಕಡೆ ದೂರು ಕೂಡ ದಾಖಲು ಮಾಡಿದ್ದಾರೆ ಆ ಮಹಿಳೆ. ಅಷ್ಟೇ ಅಲ್ಲ, ನಾನು ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಮಾಡ್ತೀನಿ ಅಂತ ಕೂಡ ಅದೇ ವಿಡಿಯೋದಲ್ಲಿ ಹೇಳಿದ್ದಾರೆ. ಹೀಗಾಗಿ ಎಚ್ಎಂ ರೇವಣ್ಣ ಒಂದು ವೇಳೆ ಆಕೆಯ ಮೇಲೆ ನಿಂದಿಸಿದ್ರು ಹಾಗೂ ಹಲ್ಲೆ ಮಾಡಿದ್ರು ಅನ್ನೋದು ಸಾಬೀತಾಯಿತು ಅಂದ್ರೆ ಅಟ್ರಾಸಿಟಿ ಕೇಸ್ ಹಾಗೂ ಹಲ್ಲೆ ಮಾಡಿದ್ರು ಅನ್ನುವಂಥ ಕೇಸ್ ಕೂಡ ದಾಖಲಾಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸೌಖ್ಯ, ನಿನ್ನೆಯಷ್ಟೇ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ಎಚ್ಎಂ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರನ್ನು ನಂದಿನಿ ನಾಗರಾಜ್ ಎನ್ನುವಂತಹ ದಲಿತ ಮಹಿಳೆಯೊಬ್ಬರು ದೂರನ್ನು ದಾಖಲಿಸುತ್ತಾರೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಈಗ ಆ ವಿಚಾರ ಕೋರ್ಟ್ಗೆ ಹೋಗಿದೆ. ಇಲ್ಲಿ ತಮ್ಮ ಮೇಲೆ ರೇವಣ್ಣ ಅವರು ಹಲ್ಲೆಯನ್ನು ಮಾಡೋಕ್ಕೆ ಬಂದರು ಅನ್ನುವಂತಹ ಆರೋಪವನ್ನು ಆ ಮಹಿಳೆ ಮಾಡಿದ್ದಾರೆ. ದೂರಿನಲ್ಲೂ ಕೂಡ ಅದನ್ನು ದಾಖಲು ಮಾಡಿದ್ದಾರೆ. ಆದರೆ ಬಹಿರಂಗವಾಗಿ ಅವರು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅವರು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇಮೇಲ್ ಮೂಲಕ ದೂರನ್ನು ಮಾಡಿದ್ದಾರೆ. ರೇವಣ್ಣ ಅವರ ವಿರುದ್ಧವಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತಹ ಕಾರ್ಯಕರ್ತೆ. ಜೊತೆಗೆ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಅವರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DCP ಅವರ ಜೊತೆ ಇದರ ಬಗ್ಗೆ ನಾನು ಮಾತುಕತೆಯನ್ನು ನಡೆಸಿದ್ದೇನೆ, ದಲಿತ ಮಹಿಳೆಯೊಬ್ಬರು ಈ ರೀತಿ ಹಲ್ಲೆ ಆಗಿದೆ ಅಂತೇಳಿ ದೂರನ್ನು ಸಲ್ಲಿಸಿದ್ದಾರೆ, ಅದರ ಬಗ್ಗೆ ನಾವು ವಿಚಾರಣೆಯನ್ನು ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಗಮನಿಸಿದಾಗ ಮತ್ತಷ್ಟು ಇಲ್ಲ ಒಂದು ಕಡೆ ಎಚ್ಎಂ ರೇವಣ್ಣ ಅವರಿಗೆ ಸಂಕಷ್ಟವನ್ನು ಇದೇನಾದರೂ ತಂದೊಡ್ಡುತ್ತಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗಿದೆ ಸೌಖ್ಯ. ಯಾಕೆಂದರೆ ದಲಿತ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಜೊತೆಗೆ ಅಟ್ರಾಸಿಟಿ ಪ್ರಕರಣ ಏನಾದರೂ ಅವರ ಮೇಲೆ ದಾಖಲು ಮಾಡಿದ್ದೇ ಆದರೆ ಆಗ ರೇವಣ್ಣ ಅವರು ಕಾನೂನಿನ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಕಾನೂನಿನ ಹೋರಾಟವನ್ನು ಅವರು ಮಾಡಬೇಕಾಗತ್ತೆ. ಒಂದು ವೇಳೆ ಹಲ್ಲೆಯನ್ನು ಮಾಡಿದ್ದಾರೆ, ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ಸಾಬೀತಾಗಿದ್ದೇ ಆದರೆ ಆಗ ರೇವಣ್ಣ ಅವರಿಗೆ ನಿಜವಾಗ್ಲೂ ಕೂಡ ಸಂಕಷ್ಟ ಆಗತ್ತೆ. ಈಗ ಪ್ರಸ್ತುತ ಈಗ ಮಾಜಿ ಸಚಿವರಾಗಿರುವಂಥದ್ದು ಈಗ ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ಈಗ ನಾಮನಿರ್ದೇಶನ ಮಾಡುವಂಥ ಸಮಯ ಕೂಡ ಈಗ ಹತ್ತಿರ ಬಂದಿದೆ. ಆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಈಗಾಗಲೇ ರೇವಣ್ಣ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂಥವರು ಅವರದೇ ಸಮುದಾಯದ ನಾಯಕರು ರೇವಣ್ಣ.
ಆದರೆ ಕಳೆದ 1 ವರ್ಷದಿಂದೀಚೆಗೆ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಅವರಿಂದ ಒಂದು ಕಡೆ ಅಂತರವನ್ನು ಕಾಯ್ದುಕೊಂಡು ಡಿ ಕೆ ಶಿವಕುಮಾರ್ ಅವರ ಜೊತೆ ಹೆಚ್ಚಿನ ಮಟ್ಟದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಯಾವುದೇ ಸಭೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಜೊತೆಗೆ ಪತ್ರಿಕಾಗೋಷ್ಠಿಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಡಿ ಕೆ ಶಿವಕುಮಾರ್ ಜೊತೆನೇ ಕೂತ್ಕೊಳ್ತಾ ಇದ್ರು. ಸೊ ಇದರ ನಡುವೆ ಅವರು ಒಂದು ಕಡೆ ಈ ಏನಾದರೂ ಸಂಕಷ್ಟ ಸಾಬೀತಾಗಿದ್ದೇ ಆದರೆ ಆಗ MLC ಸ್ಥಾನ ಏನು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಅದು ಕೂಡ ತಪ್ಪು ಹೋಗುತ್ತೆ, ಕೊಡೋದಿಲ್ಲ. ಯಾಕೆಂದರೆ ಇಂತಹ ಒಂದು ಆರೋಪ ಇರೋದ್ರಿಂದ ನಿಮಗೆ ಕೊಟ್ಟಿದ್ದೇ ಆದರೆ ಆ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಅಲ್ಲಿ ತಪ್ಪಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮುಂದಿನ ರಾಜಕೀಯ ಜೀವನದ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬೋದು. ಪ್ರಸಕ್ತ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನು ತಂದಿದೆ ಆ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರನ್ನಾಗಿ ರೇವಣ್ಣ ಅವರನ್ನೇ ನೇಮಕ ಮಾಡಲಾಗಿದೆ. ಈಗ ಇಲ್ಲಿ ಪ್ರಕರಣ ಅದು ಸಾಬೀತಾಗಿದ್ದೆ ಆದರೆ ವಿಚಾರಣೆ ಆಗಬೇಕಾಗತ್ತೆ. ಹೌದು ಹಲ್ಲೆ ಮಾಡಿದ್ದಾರೆ, ಅವರನ್ನು ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ತನಿಖೆಯಲ್ಲಿ ಸಾಬೀತಾಗಿದ್ದೇ ಆದರೆ ಆಗ ರೇವಣ್ಣ ಅವರನ್ನು ಈ ಪಂಚ ಗ್ಯಾರಂಟಿಗಳ ಸಮಿತಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಏನು ಮಾಡಿದ್ದಾರೆ ಅಲ್ಲಿಂದಲೂ ಕೂಡ ಅವರನ್ನು ಕೆಳಗಿಳಿಸುವಂತಹ ಒಂದು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ರೀತಿಯಾದಂಥ ಒಂದು ಆರೋಪಗಳು ಬಂದಿರೋದ್ರಿಂದ ಅವರನ್ನು ಮುಂದುವರಿಸೋದಕ್ಕೆ ಬರೋದಿಲ್ಲ. ಮುಂದುವರಿಸಿದ್ದೇ ಆದರೆ ಬಹುದೊಡ್ಡ ಸಮುದಾಯ ಆಗಿರುವಂಥ ದಲಿತ ಸಮುದಾಯದ ಅವಕೃಪೆಗೆ ಸರ್ಕಾರ ಒಳಗಾಗಬೇಕಾಗತ್ತೆ. ಇದು ಚುನಾವಣೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕೆ ರೇವಣ್ಣ ಅವರನ್ನು ಸಾಬೀತಾಗಿದ್ದೇ ಆದರೆ, ಯಾಕೆಂದರೆ ಕೇಸು ಈಗಲೇ ಅವರು ಆರೋಪ ಮಾಡಿದ್ದಾರೆ, ಅವರು ಹಲ್ಲೆ ಮಾಡಿದ್ದಾರೆ, ಅವರು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ದೂರನ್ನು ಅವರು ಸಲ್ಲಿಕೆ ಮಾಡಿರಬಹುದು ಮಹಿಳೆ. ಆ ಮಹಿಳೆಯ ದೂರಿನ ಆಧಾರದ ಮೇಲೆ ಈಗ FIR ದಾಖಲಾಗಿದೆ. ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯಲ್ಲಿ ಏನಾದರೂ ರೇವಣ್ಣ ಅವರು ಹಲ್ಲೆ ಮಾಡಿರುವಂಥದ್ದು ಅಥವಾ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾದ ನಂತರದಲ್ಲಿ ಅವರು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆಗ ಪಕ್ಷ ಕೂಡ ಕ್ರಮವನ್ನು ತೆಗೆದುಕೊಳ್ಬೋದು, ಸರ್ಕಾರ ಕೂಡ ಕ್ರಮವನ್ನು ತೆಗೆದುಕೊಳ್ಬಹುದು. ಅಲ್ಲಿಯವರೆಗೆ ಇದು ಕೇವಲ ಆರೋಪ ಅಷ್ಟೇ ಇರುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶುಭು ಡೀಟೇಲ್ಸ್ಗೆ.